ಒನ್ ಮೋರ್ ಅನ್ಬೇಕು ನೀವು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಚಟಾಪಟ ಚಂದ್ರು ಬಂದಿದ್ದೀನಿ. ಹೊಸ ಥರವಾದ ಒಂದು ಅಡಿಗೆ ತೋರಿಸ್ತಾ ಇದ್ದೀನಿ. ಆ ಅಡಿಗೆ ಮಾಡಿ ಓವರ್ ಆಗಿ ಕ್ಲಿಕ್ ಆಗಿತ್ತು ಬೆಳ್ಳುಳ್ಳಿ ಕಬಾಬ್. ಅದನ್ನೇ ಬೆಳ್ಳುಳ್ಳಿ ಚಿಕನ್ ಡ್ರೈ ಮಾಡ್ತಾ ಇದ್ದೀನಿ. ತಿನ್ನಿ, ಅದಾದ್ಮೇಲೆ ಹೇಳಿ. ನಾನು ಆದ್ಮೇಲೆ ನೀವು ನೋಡ್ತಾ ಇರ್ಬೇಕು, ಆಹಾ ಅಂತ ಇರ್ಬೇಕು. ಸರ್ ನಮಸ್ಕಾರ. ನಾನಿಲ್ದೇನೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ. ಇಲ್ಲಮ್ಮ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಏನಾಯ್ತು ಅಂದ್ರೆ ಕ್ಯಾಮ್ರಾಮನ್ ಶಾರ್ಟ್ 9 ಗಂಟೆ ರಾವ್ಗಾಲ ಸ್ಟಾರ್ಟ್ ಆಗ್ಬಿಡ್ತಾ ಮಾಡ್ಕೊಟ್ಬಿಡಿ ಸರ್ ಅಂದ್ರು. ಒಲೆ ಹಚ್ಚಿ ನೀವು ಮುಹೂರ್ತ ಸ್ಟಾರ್ಟ್ ಮಾಡಿ. ಈ ಮುಹೂರ್ತದಿಂದ ಹೋಯ್ತಾ ಇರ್ಬೇಕು. ಬೆಳ್ಳುಳ್ಳಿ ಕಬಾಬ್ ತರ ಹೋಯ್ತಾ ಇರುತ್ತೆ. ನೀವು ದೀಪಾಲಂಕಾರ ಬೆಳಗಿಸಿದ್ರೆ ಬೆಳ್ಳುಳ್ಳಿ ಚಿಕನ್ ಡ್ರೈ ಮಾಡ್ಕೊಡ್ತೀವಿ. ಈಗ ನೀವು ದೀಪಾಲಂಕಾರ ಬೆಳಗಿಸಿ ರಾವ್ಗಾಲ ಮುಗಿದಿದೆ. ಇನ್ನೇನಿದ್ರು ದೀಪಾಲಂಕಾರ ಬೆಳಗಿಸಿ ಆ ಬೆಳಗ್ತಿದ್ದಂಗೆನೆ ಈ ಬೆಳ್ಳುಳ್ಳಿ ಕಬಾಬ್ ಬಂದಿದ್ವಿ. ಈಗ ಬೆಳ್ಳುಳ್ಳಿ ಡ್ರೈ ಪ್ರಕಾಶಮಾನವಾಗಿ ಹೋಗ್ಬೇಕು ಅಂತ ನಿಮ್ಗೆಲ್ಲ ಕಲ್ಸ್ಕೊಡ್ತದೆ. ಅದು 2 in 1. ಒಂದು ಸೂಪು, ಒಂದು ಬೆಳ್ಳುಳ್ಳಿ ಡ್ರೈ. ನೀವು ಒಲೆ ಹಚ್ಚಿ ನೀರಾಕಿ 3/4 kg ಚಿಕನ್ ಬಿಡಿ. ಆಮೇಲೆ ನೋಡ್ತಾ ಇರಿ, ಆಹಾ ಅಂತ ಇರ್ಬೇಕು ಅನ್ಸಿ. ನೀರು ನೋಡಿ, ಬನ್ನಿ ನೀರು. ಸೂಪ್ಗೆಲ್ಲ ನೋಡಿ ಚಿಕನ್ ನಾನು 3/4 kg ಚಿಕನ್ ಇದೆ. ಸೊ ಹಾಕ್ಬಿಟ್ಟು ನೋಡಿ. ಈಗ ಸ್ವಲ್ಪ ಅರ್ಶಿನ. ಬೆಳ್ಳುಳ್ಳಿ ಚಂದ್ರು ಸರ್ ಏನೇ ಅಡಿಗೆ ಮಾಡಿದ್ರು ಅದರಲ್ಲಿ ಅರಿಶಿನ ಅಂತೂ ಇದ್ದೇ ಇರುತ್ತೆ. ಹೈಲೈಟ್ ಅಲ್ವಾ ಅದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಮಕ್ಳಿಗೆ ಸೂಪ್ ಬೇಕಲ್ಲ, ಸೂಪ್ಗೋಸ್ಕರ ಒಂದು ಅರ್ಧ ಸ್ಪೂನ್. ಮಕ್ಕಳಿಗೆ ಪೆಪ್ಪರ್. ಈಗ ಚಂದ ಅಲ್ಲಾಡಿಸಿ ಮೇಡಮ್, ತಗೊಳ್ಳಿ. ಅದು ಹಿಂಗೆ ಬಾಯ್ಲ್ ಮಾಡಿದ್ರೆ ಸ್ಮೆಲ್ ಬರಲ್ವಾ? ಅದು ನಾನ್ ವೆಜ್ ಚಾನ್ಸೇ ಇಲ್ಲ. ನೋಡಿ, ಫ್ರೆಶ್ ಚಿಕನ್ ತಂದಿರ್ತೀವಿ, ಚೆಂದಾಗಿ ತೊಳೆದಿರ್ತೀವಿ, ನೀಟಾಗಿ ಫಿಲ್ಟ್ರ್ ಮಾಡಿರ್ತೀವಿ. ಇವಾಗ ಸೂಪ್ ಆಗುತ್ತೆ. ಮಕ್ಕಳು ಕುಡಿಸ್ಬೇಕು. ಕುಡಿಸಾದ್ಮೇಲೆ ನಾವು ಇದನ್ನ ಡ್ರೈ ಮಾಡ್ತೀವಿ. ಎರಡಕ್ಕೂ ಆಗಬೇಕು, ಸೂಪು ಪ್ಲಸ್ ಡ್ರೈ. ಆಹಾ ಅಂತ ಇರುತ್ತೆ. ಮಕ್ಕಳು ಕುಡಿಯೋದ್ರಲ್ಲೇ ಡ್ರೈ ರೆಡಿಯಾಗಿರುತ್ತೆ. ಬೆಳ್ಳುಳ್ಳಿ ಡ್ರೈ ಆಯಿಲೆಲ್ಲ ಹಾಕಿ ಕಬಾಬ್ ಮಾಡೋ ಬದಲು ಇದನ್ನು ಸಿಂಪಲ್ ಆಗಿ ಏನೇನು ಹಾಕ್ತೀನಿ ಅಂತ ತೋರಿಸ್ಕೊಡ್ತೀನಿ. ಮಾಡ್ತಾ ಇರಿ, ತಿಂತಾ ಇರಿ. ಆಮೇಲೆ ಇದೊಂದು 10-15 ನಿಮಿಷ ಬೇಯುತ್ತೆ. ಬೇಯ್ದಾಗಿನ ತಕ್ಷಣ ಚಿಕನ್ ಬೇಯ್ಬೇಕಲ್ಲ, ಮಕ್ಕಳಿಗೆ ತಿನ್ಸ್ಬೇಕಲ್ವಾ. ಸೂಪು ಅದ್ರ ಹಿಡಿಬೇಕಲ್ಲ, ಸೂಪಲ್ಲಿ ಹಿಡಿಯುತ್ತೆ. ಮಕ್ಕಳು ಕುಡಿಸೋದು. ಕುಕ್ಕರ್ ಮಾಡ್ಕೋಬೋದಾ? ಒಂದು ವಿಸಿಲ್ ಮಾಡ್ಕೋಬಹುದು. ಏನಿಲ್ಲ, ಇದೆಲ್ಲ ಬಾಯ್ಲ್ ಮಾಡಿ ಕೊಟ್ರೆ ನೀವು ಪೆಪ್ಪರ್ ಡ್ರೈ ಮಾಡ್ಬೋದು. ಇದಕ್ಕೆ ಒಳಗಡೆ ಉಪ್ಪು ಖಾರ ಹಿಡಿಬೇಕು ಅಂದರೆ ನಾನು ಅದು ಹಿಡಿಸ್ತೀನಿ. ಅದು ನೋಡಿ, ಉಪ್ಪು ಹಾಕಿದ್ದೀನಿ, ಪೆಪ್ಪರ್ ಪೌಡರ್ ಹಾಕಿದ್ದೀನಿ, ಆಮೇಲಿಂದ ನೀರು ಹಾಕಿದ್ದೀನಿ, ಕುದಿಸ್ತಾ ಇದ್ದೀನಿ. ಈ ನೀರು ತೆಗಿತೀವಿ, ಫಿಲ್ಟ್ರ್ ಮಾಡ್ತೀವಿ ಅಂದ್ವಿ. ಇದೆಲ್ಲ ಚೆನ್ನಾಗಿ ತೊಳಿಬೇಕು ಚಿಕನ್ನ. ಅಂಗಡಿಯಿಂದ ತಂದ್ರೆ 3 ಸಲ ತೊಳಿವಿ. ತೊಳೆದಾದ್ಮೇಲೆ ನೀಟಾಗಿ ಫಿಲ್ಟ್ರ್ ಮಾಡಿ ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಆ ನೀರಂಶ ಇಟ್ಬಿಟ್ಟು ತೊಗೊಂಡಾಗ ಹಲಸಿನ ಪೆಟ್ಟಿಗೆ ಇಟ್ಟರೆ ಅದು ಕೆಟ್ಟೋಗುತ್ತೆ. ಬೆಳ್ಳುಳ್ಳಿ ಚಿಕನ್ ಡ್ರೈ ಮಾಡುವ ವಿಧಾನ ಹೆಂಗೆ ಅಂತ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನಿಮಗೆ ವರ್ಣನೆ ಮಾಡುತ್ತೇವೆ. ನೋಡ್ತಾ ಇರಿ, ನೀಟಾಗಿ ಕಲ್ತ್ಕೋತಾ ಇರಿ. ನೋಡಿ, ಈಗ ನೋಡಿ, ಇದಕ್ಕೆ 14 ಮೆಣಸಿನ್ಕಾಯಿ ಹಾಕಿದ್ವಿ. 3/4 kg ಇದೆ, 14 ಮೆಣಸಿನ್ಕಾಯಿ ಹಾಕಿದ್ವಿ. ನೋಡಿ, 3 ಏಲಕ್ಕಿ, ಸ್ವಲ್ಪ 3 ಪೀಸ್ ಚಕ್ಕೆ, ಒಂದು 3 ಪೀಸ್ ಲವಂಗ, 1 ಇಡೀ ಕಾಳು ಮೆಣಸು, 2 ಅನಾನಸ್ ಹೂವು, ಇದರ ಮಹಾರಾಜ ಬೆಳ್ಳುಳ್ಳಿ. ನೋಡಿ, ಒಂದು ಫುಲ್ಲು 2 ಬೆಳ್ಳುಳ್ಳಿ. ಏನು 2 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು, ಸ್ವಲ್ಪ ಸಾಜೀರ. ಈಗ ಇಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ರುಬ್ಬಿ, ಕಸೂರಿ ಮೇಥಿ, ಇದಾದ್ಮೇಲಿಂದ ಇದೆಯಲ್ಲ ಕರಿಬೇವು, ಈ ಫುಲ್ಲನ್ನು ಹಾಕಿ ಮಿಕ್ಸಿಲಿ ಒಂದು ರೌಂಡ್ ಓಡಿಸಿ ಎಲ್ಲ ಹಾಕಿದ್ದೀನಿ. ರುಚಿಯಾಗಿ ಇವಾಗ ತಿನ್ನೋದಕ್ಕೆ ರುಬ್ತಾರೆ ನಮ್ಮ ರುಬ್ಬಣ್ಣ. ರುಬ್ಕೊಂಬಾರೋಣ ಬಪ್ಪ. ಅನಂತ ಚೆನ್ನಾಗಿ ಮಿಕ್ಸಿ ತೊಳೆದು ರುಚಿಯಾಗಿ ತೊಳೆದುಕೊಂಡು ರುಬ್ಬಿಕೊಂಡು ಬಾರೋಕಂತ. ಇದು ಚಿಕನ್ ಕ್ಲಿಯರ್ ಸೂಪ್. ಮಕ್ಕಳು ಒಳ್ಳೇದಲ್ವಾ? ಬೇಕಾದ್ರೆ ಇದಕ್ಕೆ ನಾವು ವೆಜಿಟೇಬಲ್ಸ್ ಏನಾದರೂ ಹಾಕೋಬಹುದು. ಆಪ್ಷನ್ ಬಾಯ್ಲ್ ಮಾಡಿ ಇಟ್ಕೊಂಡ್ಬಿಡೋದು, ಸೂಪ್ ಬಗ್ಸೋದು, ಅದ್ರ ಜೊತೆಗೆ ಅದು ಹಾಕೋದು. ತರಕಾರಿ, ಚಿಕನ್ ಎಲ್ಲ ರುಚಿಯಾಗಿರುತ್ತಲ್ಲ. ಅಲ್ಲ, ಕೆಲವೊಬ್ಬರು ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಇರುತ್ತಲ್ವಾ, ಸೊ ಅಂತ ಮಕ್ಕಳಿಗೆ ಸ್ವಲ್ಪ ತರಕಾರಿನೂ ಹಾಕೊಟ್ಬಿಟ್ರೆ ನಿಜವಾಗ್ಲೂ ಒಳ್ಳೆ. ಮಟನ್ ಮಾಡ್ತೀವ, ಒಂಚೂರು ಸೂಪು ಮಕ್ಕಳು ಕುಡಿಸ್ಬಿಟ್ರೆ ನಮ್ಗೆಲ್ಲ ಅವಾಗೆಲ್ಲ ಕುಡಿಸ್ತಾ ಇದ್ರು. ಬಿಸಿ ಅನ್ನದ ಜೊತೆ ಮಟನ್ ಸೂಪ್ ತಿನ್ಬೇಕು. ಹೌದು, ಅದೆಲ್ಲ ಮಜಾನೇ ಬೇರೆ.
ಈಗೆಲ್ಲ ಮಕ್ಕಳು ಅಯ್ಯೋ ಇದು ಹೋಟ್ಲಲ್ಲಿ ಕೊಟ್ಟರೆ ಮಾತ್ರ ಸೂಪ್ ಮನೇಲಿ ಕೊಟ್ಟರೆ ಅಯ್ಯೋ ಅಮ್ಮ ಎಲ್ಲ ನೋಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮನೆಯಲ್ಲೇ ಬೇಯಿಸಿ ಮನೆಯಲ್ಲೇ ತಿನ್ನಿ. ಏನು ಕೇಳ್ಕೊಡ್ತಾ ಇರೋದು ನಾವೆಲ್ಲ ಬಂದು ಇದೇ ಕಾರಣ. ಮನೆಯಲ್ಲೇ ಮಾಡಿ ಮನೆಯಲ್ಲೇ ತಿನ್ನಿ. ಬೇಜಾರಾದ ಒಂದು ರೌಂಡ್ ಹೋಗ್ಬನ್ನಿ. ಪ್ರಿಸರ್ವೇಟಿವ್ಸ್ ಏನೂ ಇಲ್ಲ, ಏನಿಲ್ಲ, ನೋ ಕಲರ್ಸ್ ನೋ ಇದು ಏನಿಲ್ಲ. ನೋಡಿ ಈಗ ಸೂಪು ಚಿಕನ್ನು ಬೆಂದಿದೆ. ಇನ್ನೇನಿದ್ರು ಸೂಪ್ ಬಗ್ಗಿಸ್ತಾ ಇರೋದು ಚಿಕನ್ ಬೆಳ್ಳುಳ್ಳಿ ಡ್ರೈನ ಮಾಡಿ ಕೊಡ್ತಾ ಇರೋದು. ನೋಡಿ ಸೂಪ್ನೆಲ್ಲ ಇಲ್ಲಿ ಬಗ್ಗಿಸ್ತೀನಿ. ನೀವು ಬೇಕಿದ್ರೆ ಮನೇಲಿ ಇದರಲ್ಲಿ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೋಬಹುದು. ಈಗ ಏನು ಮಾಡೋಣ, ಮಕ್ಕಳಿಗೆ ಚಿಕನ್ ಪೀಸ್ ಬೇಕಾಗುತ್ತೆ. ಅದಕ್ಕೆ ಏನು ಮಾಡೋದು, ಒಂದು ಚೂರು ಸಣ್ಣ ಸಣ್ಣದ ಕಿತ್ತೋದು, ಅದಕ್ಕೆ ಹಾಕೋದು, ಮೇಲ್ಗಡೆ ಕೊತ್ತಂಬರಿ, ಬಟರ್ ಚಿಕನ್ ಥರ ಅಲ್ಲ ಸೂಪ್ಗೆ ಒಂದು ಪೀಸ್ ಸಿಗುತ್ತೆ. ಚಿಕನ್ ಕ್ಲಿಯರ್ ಸೂಪ್ಗಿಂತ ಒಂದು ಪೀಸ್ ಸಿಕ್ಕರೆ ಮಕ್ಕಳು ಅನ್ಬೇಕಲ್ಲ. ಸಾಕ ಸರ್? ಹಾಗೆ ಮಕ್ಕಳು ತಿನ್ನೋಕೆ ಎಷ್ಟು ಕೊಟ್ಟರು ಆನಂದ ಅಲ್ಲ ಮಕ್ಕಳಿಗೆ. ನೀವು ಮಗುವಾಗಿಲ್ವಾ? ನಿಮ್ಮ ಮಗನ ತಿನ್ಸಲ್ವಾ? ತಿನ್ನಿಸ್ತೀವಿ. ಹಾಗೆ ಯಾವತ್ತು ಮಕ್ಕಳು ಆನಂದವಾಗಿದ್ರೆ ಅವ್ರ ಖುಷಿನೇ ನಮಗೆ. ಹೌದು, ನಾವೇನೇ ಮಾಡಿದ್ರು ಅವ್ರಿಗೋಸ್ಕರನೇ ಅಲ್ವಾ ಎಲ್ಲ. ನಿಜ ಸರ್. ಪುಡಿ ಸಾಕ್ಬಿಡಿ, ಸಾಕ ದೇಶ ಆಳ್ಬೋದು. ಸ್ವಲ್ಪ ಕೊತ್ತಂಬರಿ ರೆಡಿ ಇದೆ, ಒಂಚೂರು ಉದುರಿಸ್ತಾ ಇದೆ, ಒಂದು ಸೂಪ್ ರೆಡಿಯಾಗಿದೆ, ಚಿಕನ್ ಬೆಂದಿದೆ. ಈಗ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ಚಿಕನ್ ಡ್ರೈ ಮಸಾಲೆ ರುಬ್ಬ ಬಂದ. ಬಾರು ನೋಡಿ, ನಮ್ಮ ಅಣ್ಣ ಚೆನ್ನಾಗಿ ನೈಸಾಗಿ ರುಬ್ಬವನೆ. ಆರಾಮಾಗಿ ಈಗ ಮಾಡಿಕೊಡ್ತಾ ಇದ್ದೀನಿ. ಈಗ ನೋಡಿ ಮಾಡಿದ್ದೀವಿ, ತವಾ ಇಟ್ಟಿದ್ದೀನಿ, ಸ್ವಲ್ಪ ತುಪ್ಪ ಮಕ್ಕಳಿಗೋಸ್ಕರ ತುಪ್ಪ. ಬಿಡಿ ತುಪ್ಪ ಬಿಡಿ, ತವಾ ಕಾಯ್ತು, ತುಪ್ಪ ಹಾಕ್ತಾ ಇದ್ದೀವಿ 2 ಸ್ಪೂನ್. ಮಕ್ಕಳಿಗಲ್ವಾ ಅಂತ ಇರ್ಬೇಕು. ಒಳ್ಳೆ ತುಪ್ಪ ಬೇಕಾ? ತುಪ್ಪ 2 ಸ್ಪೂನ್ ತುಪ್ಪ. 1 ಸ್ಪೂನ್ ಎಣ್ಣೆ ಎಷ್ಟು ಹಾಕಿ. ಎಣ್ಣೆ ಕಾಯ್ತು. ಈಗ ಚಟಾಪಟ ರೆಡಿಯಾಗಿದೆ ಕರಿಬೇವು. ರೆಡಿ ಮಾಡಿ. ಏನಾಗಲ್ಲ ನೋಡಿ, ಏನು ಹಿಂಗೆ ಭಯ. ಅಯ್ಯೋ ಹೆಂಗಮ್ಮ ಹಿಂಗೆಲ್ಲ ಭಯ ಪಟ್ರೆ ಎಣ್ಣೆ ಹಾರ್ತಾ ಇದೆ. ಆಗಲ್ಲ, ಎಣ್ಣೆ ಎಲ್ಲ ತುಪ್ಪ ನೀವೇ ಎಣ್ಣೆ ತುಪ್ಪ 2 ಮಿಕ್ಸನ್ನು ಮಾಡಿದ್ದೇವೆ. ಈಗ ಆಯ್ತು. ಚಂದ್ರು ಸರ್ ಜೊತೆ ಎಷ್ಟು ಎಪಿಸೋಡ್ ಬೇಕಾದ್ರೂ ಮಾಡ್ಬೋದಪ್ಪ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಲ್ಲ, ಜಾಲಿಯಾಗಿರ್ಬೇಕು. ದುಃಖ ಪಡ್ಕೊಂಡು ಕೆಲಸ ಮಾಡಬೇಡಿ. ನನ್ನಂತ ಕೆಲಸ ಮಾಡಿ ಖುಷಿಯಾಗಿ ಮಾಡ್ತಾ ಇರಿ. ಆಹಾ ಅಂತ ತಿಂತಾ ಇದ್ರೆ ಇವೆಲ್ಲ ನಮ್ಮ ಪ್ರೀತಿ ಮಾಡ್ತೀವಿ. ಈಗ ಚಂದ ಬೆಳ್ಳುಳ್ಳಿ ಒಳಗಡೆ ಬಂತ, ಘಮ ಘಮ ಅಂತ ಇದೆ ಫ್ಲೇಮು. ಈಗ ಇದಕ್ಕೆ ಬೇಕಾಗಿದ್ದ ಸಾಮಗ್ರಿಗಳು ಇದಕ್ಕೆ ರುಬ್ಬಕ್ಕೆ ಹಾಕಿದ್ದೀನಿ. ಇದಕ್ಕೆ ಬಿಡ್ತೀನಿ, ಚೆನ್ನಾಗಿ ಡ್ರೈ ಆಗಲಿ ಮೇಡಮ್. ಈಗ ಚಿಕನ್ ರೆಡಿ ಇದೆ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಲ್ಲಿ ಹಾಕಿದ್ವಿ, ಅದು ಲೆಕ್ಕಕ್ಕೆ ಬರಲ್ಲ, ಸೂಪ್ಗೆ ಆಗುತ್ತೆ. ಈಗ ನಾವು 3/4 kg ಏನು ಬೇಕು ಅರ್ಧ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ. ನಮ್ದು ಇದ್ದೇ ಇದೆಯಲ್ಲ ಶಾಸ್ತ್ರಕ್ಕೆ ಒಂದು ಸ್ವಲ್ಪ ಅರ್ಶಿನ ಪುಡಿ. ನಮ್ಮ ಎಲ್ಲಾ ಅಡುಗೆಯಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಅದು ಅರಿಶಿನ ಮೇಡಮ್. ಇರಲೇಬೇಕು. ಈ ಮಟನ್ ಚಿಕನ್ ಮಾಡಿದಾಗ ಈ ತರಕಾರಿಗಳು ಎಲ್ಲೆಲ್ಲೋ ಕತ್ತಲ್ಲಿ ಹಾಕಿರ್ತಾರೆ, ಎತ್ಕೊಂಬಂದಿರ್ತಾರೆ, ಚೆನ್ನಾಗಿ ತೊಳಿತೀವಿ. ಆದ್ರೂ ಆ ಕ್ರಿಮಿ ಕಿಟ್ಗಳು ಹೋಗ್ಬೇಕಲ್ವಾ, ಆ ಒಂದಕ್ಕೊಂದು ಸ್ವಲ್ಪ ಶಾಸ್ತ್ರವಾಗಿ ಆರೋಗ್ಯಕ್ಕೆ ಒಳ್ಳೇದು ಅಂತ ಅರಿಶಿನ ಸ್ವಲ್ಪ ಹಾಕ್ತೀವಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಯಾವ್ದಾನ ಇದೆಯಾ, ಅದ್ರ ಮಕ್ಳಿಗೆ ಏನೋ ಕರಿಬೇವು ಹಾಕಿದೀವಿ, ಬೆಳ್ಳುಳ್ಳಿ ಹಾಕಿದೀವಿ, ಅನಾನಸ್ ಹೂವು, ಸೋಂಪು, ಜೀರಿಗೆ ಎಲ್ಲ ಮಕ್ಳಿಗೆ ಜೀರ್ಣಕ್ಕೆ ಒಳ್ಳೇದು ಅಂತ ಎಲ್ಲ ತರವಾದ ಪದಾರ್ಥಗಳು ಇದಕ್ಕೆ ಬಿಟ್ಟಿದ್ದೀವಿ. ಯಾವತ್ತು ಮಕ್ಕಳ ಆರೋಗ್ಯ ದೃಷ್ಟಿ ಇಟ್ಕೊಂಡೇ ಮಾಡ್ಬೇಕು, ಯಾವುದೇ ಮಾಡೋದು. ಅದಾದ್ಮೇಲೆ ಡ್ರೈ ಮಾಡ್ಕೊಂಡು ತಿಂತಾ ಇದೆ. ಈಗ ಚಿಕನ್ ಬೆಂದಿರೋ ಚಿಕನ್ನ ನೀವು ಇದಕ್ಕೆ ಉದುರಿಸಿ ಎಲ್ಲ ಚಿಕನ್ ಹಾಕಿದ್ದೀವಿ. ಎಲ್ಲದಕ್ಕೂ ಮಸಾಲೆ ರೆಡಿ ಇರುತ್ತೆ. 2 ನಿಮಿಷ ಆದ್ಮೇಲೆ ಬಾ ಅಂತ ಕೊಡ್ತಾ ಇದ್ರೆ ಒಂದ್ ಮೂರು ಥರ ಹೋಯ್ತಾ ಇರುತ್ತೆ. ಇದೆಲ್ಲ ನೀವು ಯಾವಾಗ ನಮ್ಮ ಮನೇಲಿ ಮಾಡಿದ್ರೆ ಮೇಡಮ್? ಇಲ್ಲ, ಮಾಡ್ತಾ ಇರ್ಬೇಕು ಟ್ರೈ. ಕೆಲವೊಬ್ರು ಹಸಿ ಮೆಣಸಿನಕಾಯಿ ತಿನ್ನಲ್ಲ, ಸೊ ಅವ್ರಿಗೆ ಏನಿದೆ ಆಪ್ಷನ್? ಅಲ್ಲ, ಚಿಲ್ಲಿ ಪೌಡರ್ ಹಾಕೋಬಹುದು. ಕಲರ್ ಬೇರೆ ಚೇಂಜ್ ಆಗುತ್ತೆ. ಈ ತರ ಮಾಡ್ಬೋದು. ಏನ್ ಮಕ್ಕಳಂದ್ರೆ ಮೇಡಮ್, ಮೆಣಸಿನ್ಕಾಯಿನ ಇವಾಗ ಆಯಿಲ್ ತುಪ್ಪದಲ್ಲಿ ಹೊಡೆದ್ಬಿಟ್ರೆ ಯಾವುದೇ ಕಾರಣಕ್ಕೂ ಅಸಿಡಿಟಿ ಬರಲ್ಲ. ಅದನ್ನ ಕರೆಕ್ಟ್ ಆಗಿ ರುಬ್ಬದೇ ಇದ್ರೆ
ಅದು ಬರುತ್ತೆ ಅವಾಗ ನೋಡಿ. ಇದು ಸ್ವಲ್ಪ ಕರಿಬೇವು ಹಾಕಿದ್ದೇನೆ, ಹಸಿ ಕರಿಬೇವು. ಹಸಿ ಕರಿಬೇವು ಇದು ಕೂದಲಿಗೆ ಒಳ್ಳೇದು, ಮಕ್ಕಳಿಗೆ ಕೂದಲಿಗೆ ಕೂದಲು ಒಳ್ಳೇದು, ಕಣ್ಣಿಗೆ ಒಳ್ಳೇದು, ಬೆಳ್ಳುಳ್ಳಿ ತಿಂದ್ರೆ ಜೀರ್ಣಕ್ಕೆ ಒಳ್ಳೇದು. ಎಲ್ಲಾನು ಈ ಚಕ್ಕೆ ಲವಂಗ ಬೆಳ್ಳುಳ್ಳಿ ಎಲ್ಲಾನು ಒಂದು ಸ್ವಲ್ಪ ಆಯುರ್ವೇದಿಕ್ ತರ ನಮ್ಮ ಮನೇಲಿ ತಿಂದು ಖುಷಿಯಾಗಿದೆ. ಒಂದು ಸ್ವಲ್ಪ ತುಪ್ಪ ಹಾಕ್ಬಿಡಿ, ಬಿಟ್ಬಿಡಿ. 2 ನಿಮಿಷ ಆದ್ಮೇಲೆ ನೀಟಾಗಿ ಕೊಡ್ತೀನಿ. ಉಳ್ಕೊಂಡು ಮನೇಲಿ ಸೂಪ್ ಜೊತೆಗೆ ಬಾರಿಸ್ತಾ ಇರಬೇಕು. ಮೇಡಮ್ ಲೇಟಾಗಿ ಬಂದ್ರು, ಲೇಟೆಸ್ಟ್ ಆಗಿ ಮಾಡಿದ್ದಾರೆ. ಬೆಳ್ಳುಳ್ಳಿ ಚಿಕನ್ ಡ್ರೈ ಮಾಡುವ ವಿಧಾನ. ಬೆಳ್ಳುಳ್ಳಿ ಪರಿಮಳ, ಇದು ಪರಿಮಳ ಬರ್ತಾ ಇದೆ. ನೋಡ್ಬಿಡಿ ರುಚಿ. ಮಾಸ್ಟ್ರು ನೋಡ್ತಾವೆ, ಮಾಸ್ಟ್ರು ಮಾಡೋದ್ಮೇಲೆ ಮೇಡಮ್ ಅಷ್ಟೆಂಟ್ ನೋಡ್ತಾವೆ ರುಚಿ ಅಂತ ಹೇಳ್ಬೇಕು. ಅಮ್ಮ ಮುಂಚೆಲ್ಲ ಕೈಯಲ್ಲಿ ಖಾರ ಹಾಕ್ತಿದ್ರು, ಆ ಟೇಸ್ಟೇ ಬೇರೆ ಇರ್ತಾ ಇತ್ತು. ಈಗ ಬಂದೈತಲ್ಲ ರುಬ್ಬೋ ಪೇಟಿ ಅಂತದೆ. ನಾನು ಅನ್ಕೊಂಡು ಮಾಡಿಬಿಟ್ಟು ಬೇಗ ಆದ್ರೂ ಚಿಕನ್ ತಂದೆ ಮಾಡಿದೆನಮ್ಮ, ಇನ್ನೂ ಅರ್ಧ ಗಂಟೆ ಆಗೋದ್ರು ಅಂತ. ನಾವೆಲ್ಲ 5 ನಿಮಿಷಕ್ಕೆ ಮಾಡ್ತಾ ಇರ್ತೀವಿ, ಕೂತ್ಯಾಗಿ ತಿಂತಾರೆ. ಮಕ್ಕ ತಂದ್ಕೊಟ್ಟವ್ರಪ್ಪ ಚಿಕನ್ನು, ಏನಪ್ಪ ಮಾಡೋದು ಅಂತ. ಯಾವತ್ತೂ ಹಂಗೆ ಅನ್ಕೊಂಬೇಡಿ. ಚಂದ್ರು ಥರ ಆಡ್ತಾ ಇರಿ, ಥರ ಅಲ್ಲಾಡ್ತಾ ಇರಿ, ಮಾಡ್ಕೊಂಡು ತಿಂತಾರೆ. ಏನ್ ಸಕ್ಕದಾಗಿದೆ ಸರ್, ಚೆನ್ನಾಗಿದೆ, ಸಕ್ಕದಾಗಿದೆ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಈಗ ಉಣಬಡಿಸ್ತೀವಿ, ಮೇಡಮ್ ಟೇಸ್ಟ್ ನೋಡ್ತಾರೆ, ಆಮೇಲೆ ಹೇಳ್ತಾ ಇರ್ತಾರೆ, ನೀವು ಮಾಡ್ಕೊತಾ ಇರಿ. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಬೆಳ್ಳುಳ್ಳಿ ಚಿಕನ್ ಡ್ರೈ ಹೆಂಗ್ ಮಾಡೋದು ಅಂತ ನೋಡಿದಿರಲ್ವಾ? ನೋಡಾದ್ಮೇಲೆ ತಿನ್ಬೇಕಲ್ವಾ? ತಿನ್ನೋದಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಮೇಡಮ್ ಅಮ್ಮ. ತಿಂತಾ ಇರಿ, ಅವ್ರು ಖುಷಿಯಾಗಿ ಹೇಳ್ತಾರೆ. ಅವ್ರು ತಿಂದಾದ್ಮೇಲೆ ನೀವು ಮನೇಲಿ ಮಾಡ್ಕೊತಾ ಇರ್ಬೇಕು, ಖುಷಿಯಾಗಿ ಹೇಳ್ತಾ ಇರ್ಬೇಕು. ನಾನೆಲ್ಲ ಬಿಟ್ಟಿಗೂ ಮಾಡ್ತಾ ಇರಿ, ಒಂದ್ಸಲ ಹೇಳ್ತಾ ಇರಿ. ಹೇಳಾದ್ಮೇಲೆ ತಿಂದಾದ್ಮೇಲೆ ಮೇಡಮ್ ರುಚಿ ನೀವು ಮಾಡ್ಕೋಬೇಕು, ನಾವು ತಿನ್ಕೋಬೇಕಂತ ನೋಡಿ. ಮೇಡಮ್ ಎಲ್ಲ ರೆಡಿ ಇದೆ. ಇನ್ನೇನು ರುಚಿ ತೋಡ್ತಾ ಇರ್ಬೇಕು, ಶುಚಿಯಾಗಿ ತಿಂತಾ ಇರ್ಬೇಕು. ತಿಂದಾದ್ಮೇಲೆ ಗೊತ್ತಲ್ಲ ನಮ್ಮ ಅಭಿಮಾನಿ ದೇವರುಗಳಿಗೆ. ನಾನು ನಿಮ್ಮ ಮನೆ ಚಂದ್ರು ಕಿಚನ್ ಹೊಸದಾಗಿ ಯೂಟ್ಯೂಬ್ ಚಾನೆಲ್ ಮಾಡಿದ್ದೀವಿ. ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒನ್ ಮೋರ್ ಚಂದ್ರು. ಬಾಯ್. ಒನ್ ಮೋರ್ ಅನ್ಬೇಕು ನೀವು.